ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ನೀವು ಆಲ್ರೆಡಿ ಇವಾಗ KCT ಮತ್ತು ನೀಟ್ದು ಸೆಕೆಂಡ್ ರಿಸಲ್ಟ್ ನೋಡಿದ್ರೆ ಅನ್ಕೋತೀನಿ. ಪ್ರೊವಿಷನಲ್ ರಿಸಲ್ಟು ಅದು ಯಾವ ಕಾಲೇಜ್ ಸಿಕ್ಕಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ಬೇರೆಯವ್ರಿಗೂ ಗೊತ್ತಾಗುತ್ತೆ ಅದ್ರ ಬಗ್ಗೆ, ಕಾಲೇಜ್ ಬಗ್ಗೆ ಅವ್ರು ಹೇಳ್ತಾರೆ. ಮತ್ತು ನಿಮ್ಮ ಸೀನಿಯರು ಆಲ್ರೆಡಿ ನಮ್ಮ ಸಬ್ಸ್ಕ್ರೈಬರ್ ಇದ್ದಾರೆ. ಆಲ್ರೆಡಿ ನಾನು 4 ಅಪ್ಡೇಟ್ ಕೊಡ್ತಾ ಇದ್ದೀನಲ್ಲ, ನಮ್ಮ ಸಬ್ಸ್ಕ್ರೈಬರ್ ಇದ್ದಾರೆ. ಆಲ್ರೆಡಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಎಲ್ಲ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ. ಅವರು ಆ ಕಾಲೇಜ್ ಬಗ್ಗೆ ಸ್ವಲ್ಪ ರಿವ್ಯೂ ಕೊಡ್ತಾರೆ ನಿಮಗೆ. ಓಕೆ, ನಾನು ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಯಾವ ಕಾಲೇಜ್ ಹೆಂಗಿದೆ ಅಂತ. ಮತ್ತು ನಿಮಗೆ ಸೀನಿಯರ್ನ ಕನೆಕ್ಟ್ ಮಾಡೋದು ಒಂದು ಪ್ಲಾನ್ ಆಗ್ತಾ ಇದೆ. ನಾನು ನಿಮ್ಗೆ ಹೇಳ್ತೀನಿ ನೆಕ್ಸ್ಟ್ ಅಂತ ಯಾವ ರೀತಿ ಅಂತ. ಈಗ ಮೊದಲಿಗೆ ನಿಮ್ಗೆ ಯಾವ ಕಾಲೇಜ್ ಸಿಕ್ಕಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಓಕೆ ಫ್ರೆಂಡ್ಸ್, ಇವಾಗ ನೀಟ್ದು ಮೊದಲು ಹೇಳ್ತೀನಿ ಫ್ರೆಂಡ್ಸ್. ನೀಟ್ಗೆ ನೆಕ್ಸ್ಟು ಇವಾಗ ನಾಳೆ ಮೇನ್ ರಿಸಲ್ಟ್ ಬರುತ್ತೆ. ಟು ಬಿ ಕ್ಲಿಯರು, ಮೇನ್ ರಿಸಲ್ಟ್ಗೆ ಇದಕ್ಕೆ ಭಾಳಷ್ಟು ಚೇಂಜಸ್ ಇರಲ್ಲ, ಏನು ಚೇಂಜಸ್ ಆಗಲ್ಲ ಆಲ್ಮೋಸ್ಟ್. ಯಾಕಂದ್ರೆ ಫಸ್ಟ್ ರೌಂಡ್ ನೋಡಿರ್ಬೋದು ಸೇಮ್ ಇರುತ್ತೆ. ಸ್ವಲ್ಪ ಅವರು ಏನು ಅಬ್ಜೆಕ್ಷನ್ ಏನಾರು ಇದ್ದರೆ ಅದನ್ನು ಮಾಡೋಕ್ಕೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ನಾಳೆ ಮಾರ್ನಿಂಗ್ ನಾಳೆ ಮಾರ್ನಿಂಗ್ ತನಕ ನೀವು ಅಬ್ಜೆಕ್ಷನ್ನು ಕೊಡ್ಬೋದು. ಸಂಜೆ ರಿಸಲ್ಟ್ ಬಿಡ್ತಾರೆ ಆಲ್ಮೋಸ್ಟು. ಅವಾಗ ಫಸ್ಟ್ ರೌಂಡು ಅದೇ ರೀತಿ ಬಿಟ್ಟಿದ್ರು, ಸಂಜೆ ತನಕ ರಿಸಲ್ಟ್ ಬಿಡ್ತಾರೆ. ಸೊ ಇದಾದಮೇಲೆ ಏನು ಮಾಡ್ತಾರೆ ಅಂದ್ರೆ ಶೆಡ್ಯೂಲ್ ಬಿಡ್ತಾರೆ. ಚಾಯ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಸೇಮ್ ಆ್ಯಸ್ ಫಸ್ಟ್ ರೌಂಡ್ ಯಾವ ರೀತಿ ಬಿಟ್ಟಿದ್ದಿಲ್ಲ ಅವ್ರಿಗೆ, ಓನ್ಲಿ ಫಾರ್ KCTದವ್ರಿಗೆ. ಓಕೆ, ನೀಟ್ದವ್ರಿಗೆ ಅಂತೂ ಡೈರೆಕ್ಟ್ ಶೆಡ್ಯೂಲ್ ಬಿಡ್ತಾರೆ. ಡೈರೆಕ್ಟ್ ನಿಮಗೆ ಅಮೌಂಟ್ ಪೇ ಮಾಡೋದು, ಯಾರಿಗೆ ಕಾಲೇಜ್ ಸಿಕ್ಕಿದಿಲ್ಲ ಅವ್ರಿಗೆ, ಯಾವ ಕಾಲೇಜ್ ಸಿಕ್ಕಿದೆ ಅದಕ್ಕೆ ಅಮೌಂಟ್ ಪೇ ಮಾಡೋದು. ಅಮೌಂಟ್ ಪೇ ಮಾಡಿಕೊಂಡು ಇಮಿಡಿಯೇಟ್ಲಿ ನಿಮಗೆ ಅಡ್ಮಿಷನ್ ಡೌನ್ ಆಗುತ್ತೆ. ನೀವು ಡೈರೆಕ್ಟ್ ಕಾಲೇಜ್ ಹೋಗಿ ಅಡ್ಮಿಷನ್ ಮಾಡ್ಕೋಬೇಕು ಫಾರ್ ನೀಟ್ ಓನ್ಲಿ. ಓಕೆ, ಈಗ KCT ಅವರಿಗೆ ನನ್ನ ಸಜೆಷನ್ ಕೂಡ ಹೇಳ್ತೀನಿ ನಿಮಗೆ. ಮತ್ತು ನೀಟಲ್ಲಿ ಯಾರಿಗೆ ಸೀಟ್ ಸಿಕ್ಕಿಲ್ಲ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ನೀವು ಮಾಪಪ್ ರೌಂಡ್ ಬೇಕಾದರೆ ನೀವು ಟ್ರೈ ಮಾಡ್ಬೋದು, ಸಪ್ರೇಟಾಗಿರುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟು ಇವಾಗ KCTದು ನೆಕ್ಸ್ಟ್ ಆಪ್ಷನ್ಗಳು ಏನೇನೆಂದರೆ ಫ್ರೆಂಡ್ಸ್, ನನ್ನ ಸಜೆಸ್ಟ್ ಕೂಡ ಹೇಳ್ತೀನಿ ನಿಮಗೆ. ಯಾವ ಚಾಯ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಫ್ರೆಂಡ್ಸ್. ಇವಾಗ ಆಲ್ರೆಡಿ ಈಗ ನಿಮ್ಗೆ ಯಾವ ಕಾಲೇಜ್ ಸಿಕ್ಕಿದ್ರೆ ನೀವು ಅದರಲ್ಲಿ ಓಕೆ ಇದ್ರೂ ಪರವಾಗಿಲ್ಲ, ನೀವು ಕನ್ಫರ್ಮ್ ಆಗಿ ನಂಗೆ ಅದೇ ಕಾಲೇಜ್ ಬೇಕು, ಇನ್ನೇನು ಮೇಲೆ ಕಾಲೇಜ್ ನಂಗೆ ಸಿಗೋದು ಬೇಡ ಅಂದವರು ಏನು ಮಾಡ್ರಿ ಅಂದರೆ, ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡಿಕೊಂಡು ಪೇಮೆಂಟ್ ಮಾಡಿಕೊಂಡು ಕಾಲೇಜ್ ರಿಪೇರ್ ಮಾಡ್ಕೊಳ್ಳಿ. ಇನ್ ಕೇಸು ನನ್ನ ಸಜೆಷನ್ ಹೇಳೋದಾದರೆ, ನೀವು ಚಾಯ್ಸ್ ತೊಗೊಂಡು ವೇಟ್ ಮಾಡೋದು ಬೆಟ್ರು. ಎನಿವೇ ಇದು ಹೋಲ್ಡ್ ಇದ್ದೇ ಇರುತ್ತೆ. ಇವಾಗ ನೀವು ಅಮೌಂಟ್ ಪೇ ಮಾಡಬೇಕಾಗತ್ತೆ. ಏನು ಫೀಸ್ ಫೀಸ್ ಏನು ಇದು ಇರುತ್ತಲ್ಲ ನಿಮ್ಗೆ ತೋರಿಸಿರುತ್ತೆ ಇವಾಗ ರಿಸಲ್ಟ್ ಶೀಟಲ್ಲಿ, ಆ ಅಮೌಂಟ್ನ ಪೇ ಮಾಡಿಕೊಂಡು ನೀವು ಹೋಲ್ಡ್ ಮಾಡ್ಕೋಬೋದು ಚಾಯ್ಸ್ 2 ತೊಗೊಂಡು. ಓಕೆ, ಚಾಯ್ಸ್ 2 ತೊಗೊಂಡು ಹೋಲ್ಡ್ ಮಾಡ್ಕೊಂಡು ನೆಕ್ಸ್ಟ್ ರೌಂಡಲ್ಲಿ ಅಬೋವ್ ಕಾಲೇಜ್ ಯಾವುದೂ ಸಿಗಲಿಲ್ಲ ಅಂದರೆ, ಈ ಕಾಲೇಜ್ ಅಂತೂ ಇದ್ದೇ ಇರುತ್ತೆ. ಈ ಕಾಲೇಜ್ ನೀವು ಡೈರೆಕ್ಟಾಗಿ ಅವಾಗ ನೆಕ್ಸ್ಟ್ ಚಾಯ್ಸಸ್ ಇರಲ್ಲ, ಡೈರೆಕ್ಟಾಗಿ ನೀವು ಪೇಮೆಂಟ್ ಆಲ್ರೆಡಿ ಮಾಡಿರ್ತೀರ. ನೀವು ಡೈರೆಕ್ಟಾಗಿ ಅಡ್ಮಿಷನ್ ಡೌನ್ ಮಾಡಿಕೊಂಡು ಕಾಲೇಜಿಗೆ ನೀವು ರಿಪೋರ್ಟ್ ಮಾಡ್ಕೋಬೇಕಾಗತ್ತೆ. ಬಟ್ ನನ್ನ ಸಜೆಷನ್ ಚಾಯ್ಸ್ 2 ತೊಗೊಂಡು ಹೋಲ್ಡ್ ಮಾಡೋದು ಬೆಟ್ರು. ಯಾಕಂದರೆ ಚೇಂಜಸ್ ಆಗೋ ಚಾನ್ಸ್ ಇರುತ್ತೆ. ಇವಾಗ ನೋಡಿ, ನೀಟ್ದವರು ಅಲ್ಲಿ ಹೋಗಿರ್ತಾರೆ, ಆ ಸೀಟ್ಸ್ ಇಲ್ಲಿ ಉಳಿತಾವೆ. ಸೊ ಥರ್ಡ್ ರೌಂಡ್ಗೆ ಸ್ವಲ್ಪ ಚೇಂಜಸ್ ಆಗೋ ಚಾನ್ಸ್ ಇದೆ. ನಿಮಗೆ ಬೆಸ್ಟ್ ಕಾಲೇಜ್ ಸಿಗುತ್ತೆ. ಮತ್ತು ನೀವು ಏನು ತೊಗೊಳ್ಳೋ ನಿಮ್ದೇನು ಇಲ್ಲಿ ಏನು ಹೊಂಟಿಲ್ಲ, ನೀವೇ ಹೋಲ್ಡ್ ಇರುತ್ತೆ. ನಿಮ್ಗೆ ಯಾವ ಕಾಲೇಜ್ ಸಿಗುತ್ತೆ ಅದು ಹೋಲ್ಡ್ ಇದ್ದೇ ಇರುತ್ತೆ. ಜಸ್ಟ್ ನೀವು 1 ವೀಕ್ ವೇಟ್ ಮಾಡಬೇಕಷ್ಟೇ. ಓಕೆ, ಇಷ್ಟೋ ತನಕ ವೇಟ್ ಮಾಡಿದರೆ 1 ವೀಕ್ ವೇಟ್ ಮಾಡಿ. ನನ್ನ ಸಜೆಷನು ಟಾಪ್ ಕಾಲೇಜ್ಗಳಂತೂ ಇದು ಇದ್ದೇ ಇರುತ್ತೆ. ಅಬೋವ್ ಕಾಲೇಜು ಚೆನ್ನಾಗಿದ್ದರೆ ಅಲ್ಲಿ ಯಾವ ಕಾಲೇಜ್ ಬೇಕಲ್ಲ ಅದು ಇಟ್ಕೊಂಡು ರಿಮೈನಿಂಗ್ ಡಿಲೀಟ್ ಮಾಡಿ ಬೇಕಂದ್ರೆ ಪರವಾಗಿಲ್ಲ. ಆದರೆ ಟಾಪ್ ಕಾಲೇಜಿಗೆ ವೇಟ್ ಮಾಡಿಕೊಂಡು ಆಮೇಲೆ ಹೋಗಿ. ಓಕೆ, ಇದು ಮೈ ಸಜೆಷನ್. ಓಕೆ, ನೆಕ್ಸ್ಟು ಚಾಯ್ಸ್ 3 ಇಸ್ ವೆರಿ ರಿಸ್ಕು, ಯಾರು ತೊಗೋಬೇಡಿ. ಓಕೆ, ಯಾಕಂದರೆ ಈ ಚಾಯ್ಸ್ ತೊಗೊಂಡು ನೆಕ್ಸ್ಟ್ ರೌಂಡಲ್ಲಿ ಸಿಗ್ಬೋದು, ಸಿಗದೇ ಇರ್ಬೋದು. ಅಲ್ಲಿ ಸೀಟ್ಸ್ ಇದ್ದರೆ ಮಾತ್ರ ಕೊಡ್ತಾರೆ ನಿಮಗೆ. ಸೊ ಚಾಯ್ಸ್ 3 ಅಂದರೆ ಗೊತ್ತಲ್ವ ನಿಮಗೆ, ಸಿಕ್ಕಿರೋ ಕಾಲೇಜ್ನ ಬಿಟ್ಟು ರಿಮೈನಿಂಗ್ ಕಾಲೇಜ್ ಎಲ್ಲ ಇರ್ತವೆ. ನೆಕ್ಸ್ಟ್ ರೌಂಡಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತೇನೆ ಅಂತ ಅರ್ಥ. ಸೊ ಸಿಕ್ಕಿದ ಕಾಲೇಜ್ನ ಬಿಡಕ್ಕೆ ಹೋಗಬೇಡಿ, ಇದು ರಿಸ್ಕ್ ಭಾಳಷ್ಟು. ಯಾಕಂದರೆ ನೆಕ್ಸ್ಟ್ ರೌಂಡಲ್ಲಿ ಸೀಟ್ಸ್ ಕಡಿಮೆ ಇರ್ತವೆ. ಈಗ ಹೆಂಗೆ ಸೆಕೆಂಡ್ ರೌಂಡಲ್ಲಿ ಇರುತ್ತೆ, ಇದಕ್ಕಿಂತ ಮತ್ತೆ ನೆಕ್ಸ್ಟ್ ರೌಂಡಲ್ಲಿ ಕಡಿಮೆ ಇರುತ್ತೆ. ಯಾಕಂದರೆ ಅಲ್ಲಿ ಯಾರು ಬಿಡಬೇಕು, ಅವ್ರು ಯಾರು ಚಾಯ್ಸ್ 3 ತೊಗೊಂಡು, ಇವಾಗ ಈ ರೌಂಡಲ್ಲಿ ಯಾರಾದರೂ ಚಾಯ್ಸ್ 3 ತೊಗೊಂಡು ಚಾಯ್ಸ್ 4 ತೊಗೊಂಡ್ರೆ ಆ ಸೀಟ್ಸು ಉಳಿತಾವೆ ನಿಮಗೆ. ಸೊ ನಂದು ಸಜೆಷನು ಚಾಯ್ಸ್ 2 ತೊಗೊಂಡು ಹೋಲ್ಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರೌಂಡಲ್ಲಿ ಯಾವುದೇ ಚಾಯ್ಸ್ ಇರಲ್ಲ, ಡೈರೆಕ್ಟಾಗಿ ಏನು ಫೀಸ್ ಕಟ್ಟಿರ್ತಾರೆ. ಇನ್ ಕೇಸ್ ಫೀಸ್ ವೇರಿಯೇಷನ್ ಆದರೂ ನಿಮಗೆ ರಿಮೈನಿಂಗ್ ಅಮೌಂಟು ನಿಮಗೆ ರಿಫಂಡ್ ಆಗುತ್ತೆ. ಇನ್ ಕೇಸ್ ಜಾಸ್ತಿ ಇದೆ ರಿಮೈನಿಂಗ್ ಅಮೌಂಟು ನೀವು ಕಟ್ಟಬೇಕಾಗತ್ತೆ. ಸೊ ಇದೇ ಮ್ಯಾನೇಜ್ ಆಗುತ್ತೆ. ಇವಾಗ ನೀವು ಕಟ್ತಾ ಇರೋದು ಪೇಮೆಂಟು ಅದು KE ಅವರಿಗೆ. ಸೊ ಅದು ಕಾಲೇಜ್ ಫೀಸೇ ಇರುತ್ತೆ, ಅದೆಲ್ಲ ಇನ್ಕ್ಲೂಡ್ ಇರುತ್ತೆ. ಸೊ ನೆಕ್ಸ್ಟ್ ಮತ್ತೊಂದು ಸತಿ ಏನು ಮಾಡಬೇಕಾಗಿಲ್ಲ ನೀವು. ಓಕೆ, ಡೈರೆಕ್ಟಾಗಿ ರಿಪೋರ್ಟ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಈಗ ಶೆಡ್ಯೂಲ್ ಯಾವಾಗ ಬಿಡ್ಬೋದು ಅಂದರೆ, ನಾಳೆ ಬಿಡ್ತಾರೆ ಫಸ್ಟ್ ರೌಂಡ್. ನೆಕ್ಸ್ಟ್ ಚಾಯ್ಸಸ್ ಯಾವಾಗ ಮತ್ತು ಪೇಮೆಂಟ್ ಪ್ರೊಸೀಜರ್ ಎಲ್ಲ ಯಾವಾಗ ಅಂತ ನಾಳೆ ಬಿಡ್ತಾರೆ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟು.